ನಂಜನಗೂಡು ಪಟ್ಟಣದ ಮಿನಿ ವಿಧಾನಸೌಧದ ಕಟ್ಟಡದಲ್ಲಿರುವ ಸರ್ವೆ, ಸಬ್ ರಿಜಿಸ್ಟರ್, ಭೂಮಿ ಕೇಂದ್ರ, ಚುನಾವಣಾ ಕಚೇರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ದಿಢೀರ್ ಭೇಟಿ ನೀಡಿ ಕಾಲಹರಣ ಮಾಡುವ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಂಜನಗೂಡಿನ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಮತ್ತು ಸರ್ವೆ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ಮಿತಿ ಮೀರಿದೆ. ಸಾರ್ವಜನಿಕರು ಕೆಲಸ ಕಾರ್ಯಗಳಿಗೆ ಆಗಮಿಸಿದರೆ ಹಣ ಸುಲಿಗೆ ಮಾಡಲು ಮುಂದಾಗಿದ್ದಾರೆ ಎಂಬ ಸಾರ್ವಜನಿಕರಿಂದ ಗಂಭೀರ ಆರೋಪ ಕೇಳಿಬಂದಿದ್ದ ಹಿನ್ನೆಲೆ ಶಾಸಕರು ದಿಢೀರ್ ಭೇಟಿ ನೀಡಿದ್ದಾರೆ. ಇನ್ನು ಇದೇ ವೇಳೆ ಸಾರ್ವಜನಿಕರ ಕಂದಾಯದ ಹಣವನ್ನು ಸಂಬಳವಾಗಿ ಪಡೆಯುವ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಕಾರ್ಯ ನಿರ್ವಹಿಸಬೇಕು ಎಂಬುದರ ಬಗ್ಗೆ ನೀತಿ ಪಾಠ ಮಾಡಿದರು. ಹಾಗೆ ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರು ಬಂದರೆ ಯಾವುದೇ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಅವರ ಕೆಲಸ ಕಾರ್ಯ ನಿರ್ವಹಿಸಲು ಮುಂದಾಗಬೇಕು. ಮುಂಬರುವ ದಿನಗಳಲ್ಲಿ ಇದು ಸಾರ್ವಜನಿಕರಿಗೆ ತೊಂದರೆಯಾಗುವ ಕೆಲಸ ಪುನರಾವರ್ತನೆ ಆದರೆ ಕೆಲಸದಿಂದ ತೆಗೆಯುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸರ್ ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ ನಮ್ಮ ಸರ್ಕಾರಿ ಲಾಸ್ಟ್ ಡೇಟ್ ಸ್ಪೆಂಡಿಂಗ್ ಮಾಡೋದಾಗಲಿ, ಫೈಲ್ ಸ್ಪೆಂಡಿಂಗ್ ಮಾಡೋದಾಗಲಿ, ಬೇರೆ ರೀತಿಯ ಡಿಮ್ಯಾಂಡ್ ಆಗಲಿ ಯಾವುದೇ ರೀತಿ ಮಾಡದೇ ಇರೋ ರೀತಿ ಅವರು ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಲಿ. ಅವ್ರ ಕೈಲಿ ಆಗೋದಿಲ್ಲ ಅಂದರೆ ನಾವು ಕ್ರಮವನ್ನು ತೊಗೋತೇವೆ ಅಂತ ಈಗಾಗಲೇ ಹೇಳಿ ಬಂದಿದ್ದಾರೆ. ಆದ್ದರಿಂದ ಈ ಒಂದು ವ್ಯವಸ್ಥೆ ಏನಿದೆ ಆದಷ್ಟು ನಾವು ಕಡಿವಾಣ ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ತದನಂತರ ನಾವು ರೂರಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ, ಆಹಾರ ಇಲಾಖೆ ಆಗಲಿ, ಪೆನ್ಷನ್ಸ್ ಆಗಲಿ, ಇವೆಲ್ಲವೂ ಕೂಡ ನಾವು ಭೇಟಿಯನ್ನು ನೀಡಿದ್ವಿ. ಜೊತೆಗೆ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಕೂಡ ನಾವು ಭೇಟಿಯನ್ನು ನೀಡಿ ಅದರಲ್ಲಿ ಬಹು ಮುಖ್ಯವಾಗಿ ನಾವು ನಮ್ಮ ತಹಸೀಲ್ದಾರ್ ಕೂಡ ಚಿಂತನೆಯನ್ನು ಮಾಡಿ ವಿಶೇಷವಾದಂಥ ಭೌತಿಕತೆ ಆಂದೋಲನವನ್ನು ಮಾಡಬೇಕು ಅಂತ ನಾವು ಚಿಂತನೆಯನ್ನು ಮಾಡಿದ್ದು. ಅದು ಇದೇ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು ಅದು ಚಲಾವಣೆಗೆ ಬರ್ತಿದೆ. ಸುಮಾರು 15ನೇ ತಾರೀಕು ತನಕ ಕಾಲಕೋಶ ಇರ್ತದೆ. ನಮ್ಮ ಜನರಿಗೆ ಡಾಕ್ಯುಮೆಂಟೇಷನ್ ಏನಿದೆ ಅದನ್ನು ನೀಡಲಿಕ್ಕೆ ಕಾಲಕೋಶ ಇರ್ತದೆ. ಜನರನ್ನ ಕೂಡ ನಾವು ಮಾತಾಡಿಸ್ತೀವಿ. ಜನರು ಮುಂಚೆ ಇದ್ದ ಸಮಸ್ಯೆ ಈಗ ಕಡಿವಾಣಕ್ಕೆ ಬಂದಿದೆ ಅದನ್ನು ನಾವು ವ್ಯಕ್ತಪಡಿಸೋದು. ಸಬ್ ರಿಜಿಸ್ಟರ್ ಅವರು ಕೂಡ ಹೇಳಿದ್ರು ಸ್ವಲ್ಪದ ಮಟ್ಟಿಗೆ FDA STA ಸ್ವಲ್ಪ ಸಮಸ್ಯೆ ಇದೆ ಅನ್ನೋದು ಒಪ್ಕೊಂಡು, ಆದರೆ ನಾವು ಅವರಿಗೆ ವಾರ್ನಿಂಗ್ ಮಾಡಿ ಬಂದಿದ್ದೇವೆ. ನಿಮಗೆ ಕೆಲಸ ನೀವು ಕಾನೂನು ನಿಜವಾಗಿ ಮಾಡ್ಕೊಂಡು ಹೋಗೋದಾದರೆ ಇರಿ, ಯಾವುದೇ ರೀತಿ ಡಿಮ್ಯಾಂಡ್ ಆಗಲಿ, ಬೇರೆ ಇನ್ಫ್ಲೂಯೆನ್ಸ್ಗಳಾಗಲಿ, ಬೇರೆ ಇತರ ಚಟುವಟಿಕೆಗಳು, ಕಾನೂನು ಬಾಹ್ಯ ಚಟುವಟಿಕೆಗಳು ಮಾಡ್ದಿರೋ ರೀತಿ ನೀವು ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಇರಿ, ಇಲ್ಲ ಅಂದರೆ ನಾವು ಬದಲಿ ವ್ಯವಸ್ಥೆ ಮಾಡ್ತೇವೆ ಅಂತ ಅವ್ರಿಗೆ ಸೂಚನೆ ನೀಡಿ ಬಂದಿದ್ದೇವೆ. ಅದ್ರ ಪ್ರಕಾರ ಮಾಡ್ಕೊಂಡು ಹೋದರೆ ಅವ್ರು ಒಳ್ಳೆಯದು, ಇಲ್ಲ ಅಂದರೆ ನಾವು ಏನು ಮಾಡಬೇಕು ಅನ್ನೋದು ನಾವು ಮಾಡ್ತೀವಿ. ಏನು ಶೌಚಾಲಯ ಇದೆ ಅದೊಂಥರ ಮುಜುಗರಕ್ಕೊಳಗಾಗಿದೆ. ಸಾಕಷ್ಟು ಬಾರಿ ತಹಸೀಲ್ದಾರ್ ಗಮನ ಪ್ರಶ್ನೆ, ಲಿಫ್ಟ್ ಆಗಲಿ, ಟಾಯ್ಲೆಟ್ ಆಗಲಿ, ಮೇಂಟೆನೆನ್ಸು ಪ್ರಶ್ನೆ. ಲಿಫ್ಟು ಅಂತ ಪ್ರಶ್ನೆ ಬಂದಾಗ ಲಿಫ್ಟ್ ಆಪ್ರೇಟರ್ ಬೇಕು, ರೆಗ್ಯುಲರ್ ಮೇಂಟೆನೆನ್ಸ್ ಆಗಬೇಕು. ಅದರಿಂದ ಆಗುವಂಥ ನ್ಯೂಸೆನ್ಸು, ಡೇಂಜರ್ಸು ಸಾಕಷ್ಟು ಇರ್ತದೆ. ಅದು ಒಂದು. ಟಾಯ್ಲೆಟ್ದು ನೀವು ಹೇಳಿದ್ರೆ ಟಾಯ್ಲೆಟ್ ಈಗ ಏನು ಟಾಯ್ಲೆಟ್ ಇದೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಈಗ ಬದಲಿ, ಯಾಕಂದರೆ ಆಚೆ ಒಂದು ವ್ಯವಸ್ಥೆ ಅಂದರೆ ಒಳ್ಳೆಯದು, ವ್ಯವಸ್ಥೆ ನಗರಸಭೆ ಮೂಲಕನೇ ಮಾಡುವಂಥ. ಥ್ಯಾಂಕ್ ಯು ಸರ್.